ಹಲೋ ಟೈಗರ್ಸ್, ನಿಮ್ದೇನಾದ್ರು 10th ಪಾಸ್ ಆಗೈತಿ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ JDS ಹುದ್ದೆಗೆ ಕಾಲ್ಫಾರ್ನ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ವೇಕೆನ್ಸಿ ಬಂದ್ಬಿಟ್ಟು 28,000 ಅಧಿಕಾರಿಗಳಿಗೆ ವೇಕೆನ್ಸಿಗಳಿಗೆ ಕಾಲ್ಫಾರ್ಮ್ ಆಗೈತಿ. ಇದರಲ್ಲಿ ಯಾವುದೇ ಥರ ಫಿಸಿಕಲ್, ಮೆಡಿಕಲ್ ಹಾಗೂ ರನ್ನಿಂಗ್ ಯಾವುದೂ ಇರೋಂಗಿಲ್ಲ. ಓನ್ಲಿ 10th ಪಾಸ್ ಆಗಿದ್ರೆ ಸಾಕು. ಇದರ ಏಜ್ ಲಿಮಿಟ್ ಬಂದ್ಬಿಟ್ಟು ನಿಮ್ದೇನೋ ಜನರಲ್ ಇದ್ರೆ 18ರಿಂದ 40 ಆ್ಯಂಡ್ OBC ಆಗಿದ್ರೆ 18ರಿಂದ 43. ನಿಮ್ದೇನು SC/ST ಆಗಿದ್ರೆ 18ರಿಂದ 45 ಏಜ್ ಇರಬೇಕಾಗ್ತೈತಿ. ಇದರ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 100 ರೂಪೀಸ್ ಇರುತ್ತೆ. ಇದು ಯಾರಿಗಂದ್ರೆ EWS ಆ್ಯಂಡ್ OBC ಅವರಿಗೆ ಮತ್ತು ಜನರಲ್ ಅವರಿಗೆ 100 ರೂಪೀಸ್ ಇರ್ತೈತಿ. ಆದರೆ SC/ST ಅವರಿಗೆ ಯಾವುದೇ ಥರ ಫೀಸ್ ಇರೋಂಗಿಲ್ಲ. ವೇಕೆನ್ಸಿಯಲ್ಲಿ 3 ಪೋಸ್ಟ್ಗಳು ಅದಾವೆ. ಹಾಗಂದ್ರೆ JDS, PM, BPM ಐತಿ. ನಿಮ್ಮೆದುರು 10th ಪರ್ಸೆಂಟೇಜ್ ಕಮ್ಮಿ ಆಗಿದ್ರೆ BPM ಮತ್ತು PMಗೆ ಅಪ್ಲೈ ಮಾಡಬೇಡ್ರಿ, JDSಗೆ ಅಪ್ಲೈ ಮಾಡಿರಿ. ಯಾಕಂದ್ರೆ ಹೋದ ಸಲ ಕಟಾಪ್ ಬಂದ್ಬಿಟ್ಟು 99.97 ಕಟಾಪ್ ನಿಂತೈತಿ. ಅದಕ್ಕೆ ನೀವು JDS ಅಪ್ಲೈ ಮಾಡಿದ್ರೆ ಯಾವುದೇ ಥರ ಮಾರ್ಕ್ಸ್ ಕಮ್ಮಿದ್ರೂ ಅಪ್ಲೈ ಮಾಡ್ಬೋದು. ನೀವು ಒಟ್ಟು ನೋಡೋದ ನಿಮ್ಮ ಡಿಫೆನ್ಸ್ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಅವ್ರಿಗೂ ಹೆಲ್ಪ್ಫುಲ್ ಆಗೈತಿ. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಏನೇ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿರಿ.